ಆ್ಯಕ್ಚುಲಿ ನಾನು ದೇವ್ರ ಮನೆ ದೀಪ ಯಾವತ್ತೂ ಆರಿಸೋದೇ ಇಲ್ಲ. ಈಗ ಜಸ್ಟ್ ಕರೆಂಟ್ ಹೋಯ್ತು, ಮತ್ತು ಕರೆಂಟ್ ಬಂತು. ಯಾವಾಗಲೂ ಅಷ್ಟು 24 hours ನಮ್ಮ ಮನೇಲಿ ದೇವ್ರ ಮನೆ ದೀಪ ಉರಿತಾನೆ ಇರುತ್ತೆ. ಈ ದೀಪ ಹಚ್ಚೋದಕ್ಕಿಂತ ದೇವ್ರ ಮನೆ ದೀಪ ಹಚ್ಚೋದು ತುಂಬ ಒಳ್ಳೇದು ಅಂತ ನಮ್ಮಮ್ಮ ಹೇಳಿದರು. ಸೊ ಹಾಗಾಗಿ ದೀಪ ಇವತ್ತು ಎಲೆ ಚೇಂಜ್ ಮಾಡಬೇಕಿತ್ತು, ಕಳಿಸಿದ್ದು. ಸಂಜೆ ಬಂದು ಚೇಂಜ್ ಮಾಡ್ತೀನಿ, ನನಗೆ ಇವಾಗ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಬೇಗ ಬೇಗ ರೆಡಿಯಾಗಿ ಹೊರಟಿದ್ದೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ, ಆದರೂ ಸ್ವಲ್ಪ ಬೆನ್ನೋವಿದೆ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಇನ್ನೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗ್ಗೆ ಪೂಜೆ ಎಲ್ಲನೂ ಮಾಡಿ ರೆಡಿ ಆಗಿದ್ದೀನಿ. ಸೊ ಕೆಲಸ ಎಲ್ಲ ಮುಗಿಸಿ ರೆಡಿ ಆದೆ. ನಾನು ಐಬ್ರೋ ಮಾಡಿಸ್ಲಿಲ್ಲ ಅಂತ ಅಂದ್ಬಿಟ್ರೆ ಫೇಸ್ ಎಲ್ಲ ಒಂಥರ ಕಪ್ಪು ಕಪ್ಪು ಕಾಣುತ್ತೆ. ಐಬ್ರೋ ಮಾಡಿಸಿದ್ರೆ ಚೆನ್ನಾಗಿ ಕಾಣುತ್ತೆ, ಒಂಥರ ಶೈನಿಂಗ್ ಅಂತ ಅನಿಸುತ್ತೆ. ಅದೇ ಐಬ್ರೋ ಮಾಡಿಸಿಲ್ಲ ಅಂದರೆ ಒಂಥರ ಕಪ್ಪಗೆ ಅನಿಸುತ್ತೆ, ಒಂಥರ ಡಲ್ಲಾಗಿ ಅನಿಸುತ್ತೆ. ಸೊ ನೆನೆ ತಂದು ಜಾಕೆಟ್ನ ಹಾಕೊಂಡಿದ್ದೀನಿ, ಚೆನ್ನಾಗಿ ಕಾಣುತ್ತೆ. ನಿಮಗೂ ಹಾಗೆ ಅನಿಸುತ್ತೆ ನನ್ನ ಥರನೇ? ಐಬ್ರೋ ಮಾಡಿಸಿಲ್ಲ ಅಂತಂದರೆ ಫೇಸ್ ಎಲ್ಲ ಡಲ್ ಮಾಡಿಸಿದ್ರೆ ಚೆನ್ನಾಗಿ ಅನಿಸುತ್ತೆ. ನಂದು ರಿಂಗ್ ಲೈಟ್ನೆಲ್ಲ ಹೆಂಗೆ ಹಾಳು ಮಾಡಾಕಿದ್ದಾರೆ ನೋಡಿ ನನ್ನ ಮಕ್ಕಳು. ಎಲ್ಲ ತೆಗೆದುಬಿಟ್ಟು ರಿಪೇರಿ ಮಾಡ್ತೀನಿ ಅಂತ ಹೇಳಿ ಎಷ್ಟು ಕಾಸ್ಟ್ಲಿ ಕೊಟ್ಟು ದುಡ್ಡು ಕೊಟ್ಟು ತಂದಿದ್ದು. ಇಲ್ಲೇನೋ ಒಂದು ಸಣ್ಣ ವೈರ್ ಬಿಟ್ಕೊಂಡಿತ್ತಂತೆ, ಅದಕ್ಕೆ ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ರು, ತೆಗೆದ್ರು, ಮುರಿದ್ರು, ಹಾಕಿದ್ರು. ಆ ಥರ ಮಾಡಿ ಹಾಕಿದ್ದಾರೆ. ಈ ಸಣ್ಣ ಮಕ್ಳಿಗಿಂತ ದೊಡ್ಡ ಮಕ್ಕಳನ್ನ ಮೇಂಟೈನ್ ಮಾಡೋದಿದೆಯಲ್ಲ ತುಂಬ ಕಷ್ಟ. ಹೇಳೋಂಗೂ ಇಲ್ಲ, ಅನ್ನೋಂಗೂ ಇಲ್ಲ, ಬೈಯೋಂಗೂ ಇಲ್ಲ. ಒಂಥರ ಧರ್ಮ ಸಂಕಟದ ಸಂಗತಿ ಅಂತಾರಲ್ಲ, ಆ ಥರ ಆಗ್ಬಿಡತ್ತೆ. ಆ್ಯಕ್ಚುಲಿ ನಮ್ಮ ಮನೆಗೆ ರೂಫಿಂಗ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಬಿಕಾಸ್ ಮಳೆಯಿಂದ, ಅಂದರೆ ನಾವು ಮನೆ ಕಟ್ಟಿ 8 ವರ್ಷ ಆಯಿತು. ಮನೆಯೆಲ್ಲ ತುಂಬ ಮಳೆಯಿಂದ ಕಪ್ಪಗಾಗ್ಬಿಟ್ಟಿತ್ತು. ಸುತ್ತ ಪೇಂಟ್ ಬೇರೆ ಹೊಡಿಸ್ಬೇಕು, ಮನೆ ನೋಡೋಕ್ಕಾಗ್ತಿರ್ಲಿಲ್ಲ ನನ್ನ ಕೈಲಿ. ಅದಕ್ಕೆ ಹೆಂಗೋ ಇರಲಿ ನೋಡೋಣ ಅಂತ ಹೇಳಿಬಿಟ್ಟು ರೂಫಿಂಗ್ ಮಾಡಿಸೋಣ. ರೂಫಿಂಗ್ ಮಾಡಿಸಿದ್ರೆ ಸ್ವಲ್ಪ ಮಳೆ ಆ ಕಡೆ ಈ ಕಡೆ, ಅಂದರೆ ಗೋಡೆ ಮೇಲೆ ಇಳಿಯೋದೆಲ್ಲ ಕಡಿಮೆ ಆಗುತ್ತಲ್ವ, ಪೇಂಟೂ ಹೋಗಲ್ಲ. ಆಮೇಲೆ ಡೋರ್ಗಳೆಲ್ಲ ತುಂಬ ಹಾಳಾಗ್ಬಿಡುತ್ತೆ ಬಿಸಿಲಿಗೆ. ಆಮೇಲೆ ಇವು ಟೈಲ್ಸ್ಗಳೇನು ಹಾಕಿರ್ತೀವಲ್ಲ ಅದೆಲ್ಲ ಹಾಳಾಗ್ಬಿಡುತ್ತೆ. ಮನೆ ಕಟ್ಟಬೇಕಾದ್ರೆ ಇವೆಲ್ಲ ಏನು ಸರಿಯಾಗಿ ಗೊತ್ತಾಗಲೇ ಇಲ್ಲ ಆವಾಗ. ಅಷ್ಟು ನಾಲೆಡ್ಜ್ ಇರಲಿಲ್ಲ ಮನೆ ಕಟ್ಟಬೇಕಾದ್ರೆ. ಸೊ ಹಾಗಾಗಿ ಸ್ವಲ್ಪ ಮನೆ ಕೆಲಸಗಳು ಆಚೆ ಈಚೆ ಆಗೋಗ್ಬಿಟ್ಟಿದೆ. ಅದಕ್ಕೇನೆ ಇವಾಗ ಅಟ್ಲೀಸ್ಟ್ ನಿಧಾನಕ್ಕಾದರೂ ಸರಿ ರೆಡಿ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಸ್ವಲ್ಪ ಹಾಳಾಗ್ಬಿಡುತ್ತೆ ಅಂತ ಹೇಳಿ ರೂಫಿಂಗ್ ಮಾಡಿಸೋಣ ಅಂತ ಹೇಳಿ ಕಬ್ಬಣ ತರೋದಕ್ಕೆ ಅಂತ ಬಂದೆ. ನಾನು ಇವತ್ತು ಬೆಳಿಗ್ಗೆ ಇದೆಷ್ಟು ಬೆಳಗ್ಗೆ 9 ಗಂಟೆಗೆ ಬರೋಕ್ಕೆ ಹೇಳಿದರು ಅವರು. ನೆನ್ನೆ ಹೋಗಿದ್ದೆ, ಬಟ್ ನೆನ್ನೆ ಅವ್ರ ಹತ್ರ ಸ್ಟಾಕ್ ಜಾಸ್ತಿ ಇರಲಿಲ್ಲ ಅಂತ ಹೇಳಿ ವಾಪಸ್ ಬಂದೆ. ನನಗೆ ಸ್ವಲ್ಪ ನಮ್ಮ ಮನೆಗಿದ್ದು ಹತ್ತಿರ ಆಗುತ್ತೆ ಅಂಗಡಿ. ಸೊ ಹಾಗಾಗಿ ತುಂಬ ದೂರದಿಂದ ತಗೊಂಬರೋದಕ್ಕಿಂತ ಇದ್ರದ್ದೆಲ್ಲ ಚಾರ್ಜಸ್ ಉಳ್ಕೊಳ್ಳುತ್ತೆ, ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಅಂತ ಹೇಳಿ ಇಲ್ಲೇ ಹತ್ತಿರದಲ್ಲೇ ಹಾಕ್ಸೋಣ ಅಂದೆ. ಬಟ್ ಅವ್ರಿಗೆ ಸ್ಟಾಕ್ ಕಡಿಮೆ ಇತ್ತು. ಹಾಗಾಗಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂದರು. 9ಕ್ಕೆ ಮಾಡಿದೆ, 10ಕ್ಕೆ ಅಂದರು, 10ಕ್ಕೆ ಮಾಡಿದ್ರೆ 11ಕ್ಕೆ ಅಂದರು. ಸರಿ ಫೈನಲಿ 11ಕ್ಕೆ ಹೋದರೆ ನನಗೆ ಅವರು ಸ್ಟಾಕ್ ಎಲ್ಲ ಇಳಿಸೋ ಅಷ್ಟೊತ್ತಿಗೆ ನನಗೆ ಟೈಮ್ ಎಷ್ಟಾಗಿದ್ದು ಗೊತ್ತಾ? 2:45. 2:45ರಿಂದ 3 ಗಂಟೆ. ಮನೆಗೆ ಬಂದು ನಾನು ಇಳಿಸೋ ಅಷ್ಟೊತ್ತಿಗೆ 3:15 ಆಯಿತು. ನನಗೆ ಆಲ್ರೆಡಿ ಹೆವಿ ಬ್ಯಾಕ್ ಪೇಯ್ನ್ ಇರೋದ್ರಿಂದ ನನಗೆ ಒಂದೇ ಜಾಗದಲ್ಲೇ ಹೆಚ್ಚಿಗೆ ಹೊತ್ತು ಕೂರೋದಕ್ಕಾಗೋದೇ ಇಲ್ಲ. ಎಷ್ಟು ಸುಸ್ತಾಯಿತು ಅಂತ ಅಂದರೆ ನಂಬಕ್ಕೆ ಅಸಾಧ್ಯ. ಏನು ಮಾಡೋದು ಅಂತ ಗೊತ್ತಿಲ್ಲ. ಸ್ವಲ್ಪ ಡಿಸ್ಕ್ ಪ್ರಾಬ್ಲಮ್ ಆಗಿದೆ. ಸೊ ಹಾಗಾಗಿ ನನಗೆ ಜಾಸ್ತಿ ರೆಸ್ಟ್ ಮಾಡಬೇಕು. ಕೂತ್ಕೊಂಡ್ರೆ ಕಾಲು ಅಷ್ಟೇ ಸ್ವಲ್ಪ ಒಂದು ಎಡಗಾಲು ತುಂಬ ನೋವಿದೆ. ಇದಕ್ಕೆ ಏನು ಪರಿಹಾರ ಅಂತ ಗೊತ್ತಿಲ್ಲ. ನಿಮ್ಮ ಕಡೆ ಏನಾದರೂ ಆ ಥರದ್ದು ಯಾರಾದರೂ ಒಳ್ಳೆ ಟ್ರೀಟ್ಮೆಂಟ್ ಕೊಡೋರಿದ್ದರೆ ಡಿಸ್ಕ್ ಪ್ರಾಬ್ಲಮ್ಗಳಿಗೆ ದಯವಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ. ಹೆವಿ ಅಂದರೆ ಹೆವಿ ಬ್ಯಾಕ್ ಪೇಯ್ನ್ ಇದೆ. ಸೊ ಹಾಗಾಗಿ ಇನ್ನೂ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಥರ ಬ್ಯಾಕ್ ಪೇಯ್ನ್ ಬರೋದು ನನಗೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ, ಅಷ್ಟೂ ನೋವಾಗುತ್ತೆ. ಸೊ ನಿಮ್ಗೆ ಯಾವುದಾದ್ರೂ ಒಳ್ಳೆ ಟ್ರೀಟ್ಮೆಂಟ್ ಕೊಡುವಂತಹ ಜಾಗ ಇದ್ದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ, ನನಗೂ ತುಂಬ ಹೆಲ್ಪ್ ಆಗುತ್ತೆ. ಅಷ್ಟು ಟೈಮ್ ಮಾಡಿಬಿಟ್ರು, 3 ಗಂಟೆ ಮಾಡಿಬಿಟ್ರು. ಮನೆಗೆ ಬರೋ ಅಷ್ಟೊತ್ತಿಗೆ ನಾನು ಫುಲ್ಲು ಸುಸ್ತಾಗೋದೆ. ಬೆಳಗ್ಗೆಯಿಂದ ಅಲ್ಲಿಗೆ ಹೋಗಿ ಕೆಲಸ ಎಲ್ಲ ಅಲ್ಲೇ ಆಗೋಯ್ತಾ. ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ. ಫೈನಲಿ ಇನ್ನೇನು ಮಾಡೋದು, ಇನ್ನೇನು ತಿನ್ನೋದು, ಅದಕ್ಕೆ ಪುಳಿಯೋಗರೆ ಮಾಡ್ಕೊಂಡು ತಿಂತಾಯಿದ್ದೀನಿ ನೋಡಿ. ಸಾಂಬಾರು ಮಾಡೋದಕ್ಕೆ ಟೈಮ್ ಆಗೋಯ್ತು. ಈಗ ಸಂಜೆ ಬಂದು ಮತ್ತೆ ಸಾಂಬಾರು ಮಾಡಬೇಕು. ಈಗ ಒಂಚೂರು ಕೆಲಸ ಇದೆ, ಮತ್ತೆ ಸಿಟಿಗೆ ಹೋಗ್ಬಿಡ್ಬೇಕು. ಫುಲ್ ಬ್ಯುಸಿ. ಇವತ್ತು ಗುರುವಾರ ಇತ್ತು, ರಾಯರ ಮಠಕ್ಕೆ ಹೋಗಬೇಕಿತ್ತು, ಹೋಗಲೂ ಇಲ್ಲ. ಏನು ಮಾಡಲಿ, ಆ ಕೆಲಸ ಈ ಕೆಲಸ ಎರಡನ್ನೂ ಒಟ್ಟೊಟ್ಟಿಗೆ ಹೆಂಗೆ ಮಾಡೋದು? ಮುಖ ನೋಡಿ ಇಲ್ಲಿ ಹೆಂಗಾಗ್ಬಿಟ್ಟಿದೆ. ಚಳಿ ಬೇರೆ, ಮಳೆ ಬೇರೆ, ಹಂಗೆ ಸೋನೆ ಟೈಮು ಉದುರ್ತಾ ಇದೆ. ಏನು ಮಾಡೋದು?
ಎಷ್ಟೇ ನೋವಿದ್ರೂ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಳೇಬೇಕು. ನಾವು ಅದನ್ನು ಬೇರೆಯವ್ರಿಗೆ ವಹಿಸಿದ್ರೆ ಅವ್ರ ಜವಾಬ್ದಾರಿಯಿಂದ ಮಾಡ್ತಾರೋ ಇಲ್ವೋ ಅನ್ನೋ ಒಂದೊಂದು ಅನುಮಾನ ಮನಸ್ಸಲ್ಲಿ ಹಾಗೆ ಉಳಿದ್ಬಿಡತ್ತೆ. ಸೊ ನನ್ನ ಕೆಲಸಗಳು ನನ್ನ ಮಟ್ಟಿಗೆ ನಾನು ಎಲ್ಲ ಕೆಲಸಗಳನ್ನೂ ನಾನೇ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನಗೆ ಸ್ವಲ್ಪ ಜವಾಬ್ದಾರಿಯಿಂದ ಮಾಡಬೇಕು ಅನ್ನೋದು ತುಂಬ ಜಾಸ್ತಿ ತಲೆಯಲ್ಲಿ ಕೂತಿರತ್ತೆ. ಅದಕ್ಕೆ ಎಂಥದೇ ನೋವಿರಲಿ, ಎಂಥದೇ ಕಷ್ಟ ಬರಲಿ, ನಾನು ನನ್ನ ಕೆಲಸಗಳನ್ನ ನಾನು ಮಾಡೋದೇ ನನಗೆ ಖುಷಿ ಕೊಡುತ್ತೆ. ಆಮೇಲೆ ಫೈನಲಿ ತಂದುಬಿಟ್ಟು ನಮ್ಮ ಮನೆ ಹತ್ರ ಇಳಿಸ್ದೆ. ನಮ್ಮ ಮನೆ ಮುಂದ್ಗಡೆ ನಾನು ಟ್ರ್ಯಾಕ್ಟರ್ ಗ್ಯಾರೇಜ್ ಅವ್ರಿಗೆ ಬಾಡಿಗೆ ಕೊಟ್ಟಿದ್ದೀನಿ. ಅವ್ರ ಮಳಿಗೆ ಒಳಗಡೆನೇ ಇಟ್ಟೆ. ಯಾಕೆ ಅಂತಂದರೆ ಮತ್ತೆ ಮಳೆ ಟೈಮ್ ಅಲ್ವಾ, ರಸ್ಟ್ ಹಿಡಿದ್ಬಿಡುತ್ತೆ ಹೊರಗಡೆ ಇಟ್ಟರೆ ಅಂತ ಹೇಳ್ಬಿಟ್ಟು ಅಲ್ಲೇ ಇಳಿಸ್ದೆ. ಎತ್ಕೊಂಡು ಹೋಗೋಕ್ಕೂ ಈಸಿ ಆಗುತ್ತೆ. ಇದಕ್ಕೆ ರೆಡ್ ಆಕ್ಸೈಡ್ ಹೊಡೆದು ಮತ್ತೆ ರೂಫಿಂಗ್ ಕೆಲಸನ ಶುರು ಮಾಡಬೇಕು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.